ಸರ್ಕಾರದವ್ರು ಯಾವ್ದೋ ಆಶ್ರಯ ಹೌಸ್ ಕಟ್ಟವ್ರೆ. ಒಳ್ಳೇದಾಯ್ತು, ನನ್ಗೆ ಆಶ್ರಯ ಸಿಕ್ತಿದೆ. ಬಚ್ಕೊಂಡ್ಬಿಡಣ. ಅಬ್ಬಾ, ಗ್ರೇಟ್ ಎಸ್ಕೇಪ್. ಅಟಾಕು ನನ್ ಮಕ್ಳು ಹೋದ್ರ ಇಲ್ಲ ಪ್ರಾಣಿಗಿಣಿ ತಿನ್ಕೊಂಡ್ಬಿಡ್ತಾವ್ರನ್ನ. ಕಾಣಿಸ್ತಾ ಇಲ್ಲ. ಎಲ್ಲೋ ಓಡೋಗ್ಬಿಟ್ರು ಅನ್ಸುತ್ತೆ. ನಾನೊಬ್ಬ ಖತರ್ನಾಕ್ ನನ್ ಮಗ. ನನ್ನ ಹಿಡಿಬೇಕು ಅಂದ್ರೆ ಎಲ್ಲಾ ಕಡೆ ತೊಳ್ಕೊಂಡ್ ಬಂದಿರ್ಬೇಕು. ಹೌದು, ಇವತ್ ನಮ್ಮಣ್ಣ ತೊಳ್ಕೊಂಡ್ ಬಂದಿಲ್ಲ ಅಂತ ನಿನ್ಗೇನ್ ಗೊತ್ತಾಯ್ತು? ಏಯ್, ಈ ಟೈಮಲ್ಲಿ ಅದು ಇಂಪಾರ್ಟೆಂಟ್ ಇಲ್ಲ. ಮುಚ್ಚು ಬಾಯ್. ಎಲ್ಲೋ ಅಂತ ಅವನು. ಬೇಷ್ ಬೇಷ್. ಏ ಕೋತಿ, ನನ್ನ ಹತ್ರನೇ ತಪ್ಪಿಸ್ಕೊಳಕ್ ನೋಡ್ತೀಯ? ದಯವಿಟ್ಟು ಸಾಯಿಸ್ಬೇಡಿ, ನನ್ನ 20 ರೂಪಾಯಿ ದುಡ್ಡಿದೆ. 20 ಕೋಟಿ? ಅದ್ ಕೇಳಿಲಿ, ನಾನೇನಾರು ಅರ್ಜೆಂಟ್ ಅಲ್ಲಿ ದೇವಪ್ಪಣ್ಣ ನೀನ್ ಊಟಿಗೆ ಕರ್ಕೊಂಡು ಹೋದ್ರೆ ಅಲ್ಲಿ 20 ಕೋಟಿ ರೂಪಾಯಿ ಇದೆ, ಅದ್ರಲ್ಲಿ 10 ಕೋಟಿ ರೂಪಾಯಿ ನಿನ್ಗೆ. ಏನ್ ಸರ್? ಟೈರ್ ಪಂಚರ್ ಹಾಕೋ ಸರ್, ಬೇರೆ ಟೈರ್ ಪಂಚರ್ ಆಗ್ತಾ ಇದೀನಿ. ಒಂದ್ 10 ನಿಮಿಷ ಸರ್. 10 ನಿಮಿಷ ಎಲ್ಲ ಕಾಯಕ್ಕಾಗಲ್ಲ. ನಿನ್ ರೇಟ್ ಏನು? 50 60. ನಾನು 80 ರೂಪಾಯಿ ಕೊಡ್ತೀನಿ. ನಂದು ಪಂಚರ್ ಮಾಡು. ಟೈರ್ ಪಂಚರ್ ಹಾಕೋ. ಸರ್, ಪಂಚರ್ ಹಾಕಿದಾಯ್ತು. ಆಯ್ತಾ? ಎಷ್ಟು ನಿನ್ ರೇಟ್? ಬರೀ 40 ರೂಪಾಯಿ ಕೊಡಿ. ನಿನ್ ಟಿಪ್ಸ್ ಎಲ್ಲ ಸೇರಾಳಲ್ಲ. ರೀ, 40 ರೂಪಾಯಿ ಕೊಡಿ ಸಾಕು. ನಾವು ಸ್ವಾಭಿಮಾನಿಗಳೇ. ನಾವೇ ಕಿತ್ತೋದ್ ನನ್ ಮಕ್ಳ. ಹಂಗಂದ್ರೆ ದುಡ್ಡು ಕೊಡಿ ಅಂದೆ. ದುಡ್ಡ? ಏಯ್ ಹರಿ, ಇದೇನ ನಿನ್ ವೇಷಭೂಷಣ? ಇದು ಬ್ರಾಸ್ಲೆಟ್, ಇದು ವಾಲೆ ಜುಮ್ಕಿ. ಏನ್ ಮಾಡೋ ಸರ್, ಜೋಬಲ್ಲಿ ಇದ್ದಿದ್ ಪರ್ಸ್ನ ಯಾರೋ ಹೊಡೆದ್ಬಿಟ್ಟವ್ರೆ ಸರ್. ಯಾಕೆ ಸರ್ ನಗ್ತಾ ಇದ್ದೀರಾ? ಕಾರಲ್ಲಿ ಪರ್ಸ್ ಇತ್ತು. ಚೆಕ್ ಮಾಡ್ಕೊಂಡು ಹಿಂದೆನ. ನಿಜ ಹೇಳಿ ಸರ್, ನೀವೇನಾದ್ರೂ ಕೈ ಕೆಲ್ಸ? ಯಾಕೆ? ಸೀಟ್ ಮೇಲೆ ಬಿದ್ದಿತ್ತು. ನೀನ್ ವಾಪಸ್ ಬರಲ್ಲ ಅಂತ ನಾನು ಇಟ್ಕೊಂಡಿದ್ದೆ ಅಷ್ಟೇ. ಚೆಕ್ ಮಾಡ್ಕೋ. ಕಂಟ್ರೋಲ್ ರೂಮ್ ಏನೋ ಫೋನ್ ಮಾಡೋ. नमस्कार। ऊटी विमान संचालन हवाई अड्डों में आपका स्वागत है। आपको हिंदी में जानकारी चाहिए तो नंबर 1 प्रेस कीजिए। इंग्लिश में जानकारी चाहिए तो नंबर 2 प्रेस कीजिए। आपको रीजनल लैंग्वेज कन्नड़ में जानकारी चाहिए तो नंबर 3 प्रेस कीजिए। ವಂದನೆಗಳು। ಅಪರೂಪಕ್ಕೆ ಕನ್ನಡದಲ್ಲಿ ಮಾಹಿತಿಯನ್ನ ಕೇಳಿದ್ದಕ್ಕೆ ಕನ್ನಡಿಗರ ಪರವಾಗಿ ತಮಗೆ ವಂದನೆಗಳು. ನನ್ನ ನಾಮಧೇಯ ಟಿಕೆ. ಡಿ ಅಂದರೆ ಡಿಕೋಸ್ಟ, ನನ್ನ ತಾಯಿ. ಕೆ ಅಂದರೆ ಕೆಪ್ಪನ ಮಗ, ನಮ್ಮ ಅಪ್ಪ. ಪಿ ನಾನು. ಒಟ್ಟಾರೆ ಕೂಡಿ ತುರ್ತು ಪರಿಸ್ಥಿತಿಯಲ್ಲಿ ನಿಮ್ಮ ಸಹಾಯಕ್ಕೆ ಹಾಗೂ ನಿಮ್ಮ ಸಮಾಚಾರಕ್ಕೆ ದಿನದ 24 ಗಂಟೆಗಳು ನಿಮ್ಮ ಸೇವೆಯಲ್ಲಿ ನಿರತನಾಗಿರುವ ನಿಮ್ಮ ಬಹುಸ್ಟಿಕೆ. ಹಲೋ ಸರ್, ನಾವು ಒಂದು ಪ್ರೈವೇಟ್ ಫ್ಲೈಟ್ ಅಲ್ಲಿ ಇದೀವಿ ಸರ್. ಇದು ಡ್ರೈವರ್ ಚೆನ್ನಾಗಿ ಪೋಸ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಟ ಸರ್. ನಾವ್ ಹೋಗಿ ಹೇಳಿ ಬೋಸು ಡಿಕೆ. ವಿಚಿತ್ರವಾಗಿದೆ, ಚಾಲಕ ಇಲ್ಲದೇನೆ ವಿಮಾನ ಚಲಿಸುತ್ತಿಲ್ಲ. ಇಲ್ಲ ಇಲ್ಲ ಇಲ್ಲ, ನಾನು ಕಾಮ ಓಡಿಸ್ತಾ ಇದ್ದೀನಿ. ನಿಮ್ಮ ನಾಮ ಚೆನ್ನಾಗಿದೆ, ಆದ್ರೆ ಯಾವ ಕಾಮವೆಂದು ಅರ್ಥವಾಗುತ್ತಿಲ್ಲ. ಆ ಕಾಮವೋ ಇಲ್ಲ ಈ ಕಾಮವೋ? ಇಲ್ಲ ಇಲ್ಲ, ನನ್ನ ಹೆಸರು ಕಾಮ ಅಲ್ಲ, ಕಾಮೇಶ್. ನೋಡಿ ಕಾಮೇಶ್ ಅಲ್ಲ, ಒಂದ್ಸತಿ ಕಾಮೇಶ್. ನೋಡಿ ಒಂದ್ಸಲಿ ಕಾಮೇಶ್. ನಿಮಗೆ ವಿಮಾನ ಹಾರಿಸಲು ಗೊತ್ತಾ? ಇವನಿಗೆ ಕಾಗೆ ಹಾಕೋದು ಬೇರೇನು ಗೊತ್ತಿಲ್ಲ ಸ್ವಾಮಿ. ದಯವಿಟ್ಟು ಈ ವಿಮಾನವನ್ನು ಕೆಳಗೆ ಇಳಿಸುವುದು ಹೆಂಗೆಂದು ಹೇಳಿ ಸ್ವಾಮಿ. ವಿಮಾನವನ್ನು ಇಳಿಸುವುದಕ್ಕೆ ಮೊದಲು ವಿಮಾನವನ್ನು ಹಾರಿಸುವುದರ ಬಗ್ಗೆ ತಿಳ್ಕೋಬೇಕಾಗತ್ತೆ. ಹಾರಿಸುವುದಕ್ಕೆ ಮೊದಲು ವಿಮಾನದ ಬಗ್ಗೆ ತಿಳ್ಕೋಬೇಕಾಗತ್ತೆ. ಈ ಸಮಯ ತಾವು ಪ್ರಯಾಣ ಮಾಡುತ್ತಿರುವ ವಿಮಾನದ ತೂಕ 2698 ಕೆಜಿ 40 ಗ್ರಾಂಗಳು. ಇಬ್ಬರು ಚಾಲಕರು ಕಾರ್ಯನಿರ್ವಹಿಸುವಂತಹ ಒಂದು ಸಣ್ಣ ಖಾಸಗಿ ವಿಮಾನ. ಈ ವಿಮಾನ 2 ಪಂಖ, 2 ಯಂತ್ರ,
3 ಚಕ್ರಗಳನ್ನು ಒಳಗೊಂಡಿರುತ್ತದೆ. ಕೆಳಗಿಳಿಸೋದು ಹೆಂಗೆ ಅಂತ ಹೇಳ್ರಿ. ಇಳಿಯಲು 2 ದ್ವಾರಗಳು ಹಿಂದೆ ಇದೆ. ತುರ್ತು ನಿರ್ಗಮನಕ್ಕೆ ನಿಮ್ಮ ಬಲಭಾಗದಲ್ಲಿ ಇನ್ನೊಂದು ದ್ವಾರವಿದೆ. ಈ ಎಲ್ಲಾ ಉಪಯುಕ್ತ ಮಾಹಿತಿಗಳನ್ನು ನೀವು ತಾಳ್ಮೆಯಿಂದ ಕೇಳಿದಕ್ಕೆ ನಿಮಗೆ ಧನ್ಯವಾದಗಳು. ಸದಾ 24 ಗಂಟೆ ನಿಮ್ಮ ಸೇವೆಯಲ್ಲಿ. ಅಯ್ಯೋ ದುಡ್ಡು ಬೇಡ ಸರ್, ನೀವು ಊಟಿ ಕಡೆ ಹೋಗ್ತಾ ಇದ್ದೀರಾ? ಊಟಿಗ? ಹೌದು, ಯಾಕೆ? ಊಟಿಯವ್ರಿಗೆ ಸ್ವಲ್ಪ ಡ್ರಾಪ್ ಮಾಡ್ತೀರಾ? ಡ್ರಾಪ ರಂಡಿ ರಂಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್. ಊಟಿ ಸೇರಕ್ಕೆ ಇನ್ನೂ ಎಷ್ಟೊತ್ತಾಗ್ಬೋದು ಸರ್? ಹೆಸರು ಊರು ಹೇಳ್ತಾ ಹೋದ್ರೆ ಹೊಚ್ಚೇస్తుంది. ನನ್ನ ಹೆಸರು ರಾಮು, ಅವನು ಶ್ಯಾಮು, ನಮ್ದು ಬೆಂಗಳೂರು. ಯುವರ್ ಗುಡ್ ನೇಮ್ ಪ್ಲೀಸ್? ರೆಡ್ಡಿ. ರೆಡ್ಡಿ. ಸಿಂಹರೆಡ್ಡಿ. ಓ ಸಿಂಹರೆಡ್ಡಿ. ಸಮರಸಿಂಹ ರೆಡ್ಡಿ. ಲಕ್ಷ್ಮೀ ನರಸಿಂಹ ಸಮರಸಿಂಹ ರೆಡ್ಡಿ. ರಾಜಮಂಡ್ರಿ ಚೆನ್ನಕೇಶವ ಲಕ್ಷ್ಮೀ ನರಸಿಂಹ ಸಮರಸಿಂಹ ರೆಡ್ಡಿ. ಚಿತ್ತೂರು ಚಂದ್ರಬಾಬು ರಾಯಲಸೀಮಾ ವೀರ ವೆಂಕಟ ರಾಘವ ರಾಜಮಂಡ್ರಿ ಚೆನ್ನಕೇಶವ ಲಕ್ಷ್ಮೀ ನರಸಿಂಹ ಸಮರಸಿಂಹ ರೆಡ್ಡಿ. ಹೇಳಿ, ನನಗೊಂಚೂರು ಸಪೋರ್ಟ್ ಕೊಡಿ. ಹೇಳಿ ಹೇಳಿ. ಯಾವ್ದಾದ್ರು ಗಾಡಿ ಬಂದ್ರೆ ಡ್ರಾಪ್ ಕೇಳ್ಬೇಕು. ಅದಕ್ಕೇನಂತ ಹೇಳ್ಬಿಡು, ಯಾರೇಲಿ ಈ ಡಾಕು ದೇವಪ್ಪನ್ ಗನ್ ತೋರಿಸಿ ಒಂದ್ಸರಿ ಹೇಳ್ಬಿಟ್ರೆ ಊಟಿಗೆ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಊಟಿಗೆ ಎತ್ತಾಕೊಂಡೋಗಲ್ಲ, ಪೊಲೀಸ್ ಸ್ಟೇಷನ್ಗೆ ಎತ್ತಾಕೊಂಡು ಹೋಗ್ತಾರೆ. ಗನ್ ಬಚ್ಚಿಕ್ರಿ. ಯಾಕೆಯ? ಎದರ್ಕೊಂಡ್ಬಿಡ್ತಾರೆ ಜನ. ನೋಡಿ ಸ್ವಾಮಿ, ಆತ್ರಗಾರನಿಗೆ ಬುದ್ಧಿ ಮಟ್ಟ ಅಂತಾರೆ. ಅದರಿಂದಾಗಿ ತಾವು ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ, ಸಹನೆ, ಸಮಾಧಾನ ಮುಖ್ಯ. ಹೀಗೆ ಹೇಳಿ ನಿಮ್ಮ ಕಣ್ಣು ಮುಂದೆ ನೇರವಾಗಿ ಏನು ಕಾಣುತ್ತಿದೆ ಎಂಬುದನ್ನ ನಮಗೆ ತಿಳಿಸಿ. ಅಲ್ಲ ಅಲ್ಲ, ಸಾವಿಗಿಂತ ಮುಂಚೆ ನಿಮ್ಮ ಕಣ್ಮುಂದೆ ವೇಗ ಮಾಪನ ಕಾಣುತ್ತಿದೆಯಾ? ಹಾ, ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ. ಮಾಪಕದ ಪಕ್ಕದಲ್ಲಿ ಒಂದು ಕೆಂಪು ಗುಂಡಿ ಇದೆಯಾ? ಹಾ ಹಾ, ಇದೆ ಇದೆ ಇದೆ. ಪ್ರೆಸ್ ಮಾಡಿದೆ, ಆಮೇಲೆ ತಪ್ಪು ಮಾಡಿದಿರಿ. ಅದನ್ನು ಒತ್ತಬಾರದಿತ್ತು. ಆ ಗುಂಡಿಯನ್ನು ಒತ್ತುವುದರಿಂದ ಮುಖ್ಯ ಚಾಲನಾ ಯಂತ್ರ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸುತ್ತದೆ. ಕಾಮ, ಅವ್ನು ಎಳ್ದು ಮಾತಾಡಕು, ನೀನು ಅರ್ಜೆಂಟ್ ಆಗಿ ಏನೋ ಮಾಡಕು. ನನಗಿರೋದು ಒಂದ್ ಪ್ರಾಣ ಕಣೋ, ಏನೇನೋ ಆಗ್ತಿದೆ. ಸರಿ ಕೇಳಿಸ್ಕೊಂಡು ಮಾಡು. ಸಂತೋಷದ ವಿಷಯ ಏನಪ್ಪಾ ಅಂತಂದ್ರೆ, ಮುಖ್ಯ ಚಾಲನಾ ಯಂತ್ರ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸಿದ್ದರೂ ಉಪಮುಖ್ಯ ಚಾಲನಾ ಯಂತ್ರ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಲೇ ಇರುತ್ತದೆ. ಒಂದ್ ಕಿಡ್ನಿ ಹೋದ್ರೆ ಇನ್ನೊಂದ್ ಕಿಡ್ನಿ ಕೆಲಸ ಮಾಡ್ತಿದೆ. ಉಪಚಾಲನಾ ಯಂತ್ರ ಚಾಲನೆಯಲ್ಲಿ ಇದೆ, ಆದರೆ ಅದು ಉತ್ತಮ ಗುಣಮಟ್ಟದ್ದಲ್ಲ. ಓಡ್ತಾ ಇದ್ರೆ ಓಡ್ತಾನೇ ಇರುತ್ತೆ, ಆದ್ರೆ ಅದು ಎಲ್ಲಿವರೆಗೂ ಓಡುತ್ತೆ ಅನ್ನೋದನ್ನ ನಾವು ಭರವಸೆ ಕೊಡಕ್ಕಾಗೋದಿಲ್ಲ. ಅಯ್ಯೋ ಅಪ್ಪ, ವಿಶಾಖಪಟ್ಟಣಂ ವಿಜಯ್ ಕುಮಾರ್, ನಲ್ಲೂರು ನಾರಾಯಣ, ಕರ್ನೂಲು ಕೊಂಡಯ್ಯ, ಗುಂಟೂರು ವೇಣುಗೋಪಾಲ, ಕವಿತಾಳ ರಾಜಶೇಖರ, ಮುತ್ಯಾಲ ಸುಬ್ಬಯ್ಯ, ರಾಘವೇಂದ್ರ ದಾಸರಿ ನಾರಾಯಣ, ಚಿರಂಜೀವಿ ಬಾಲಕೃಷ್ಣ, ನಾಗಾರ್ಜುನ ವೆಂಕಟೇಶ, ಚಿತ್ತೂರು ಚಂದ್ರಬಾಬು ರಾಯಲಸೀಮಾ ರಾಜಮಂಡ್ರಿ ಚೆನ್ನಕೇಶವ ಲಕ್ಷ್ಮೀ ನಿಲ್ಸಯ್ಯ, ಗಾಡಿನ ಸಾಕು. ಅದೇ ನಾ ಪೆಟ್ಟೇಮು ಸಾರ್. ಮೆಟ್ಟಲ್ ಹೊಡಿತೀರಿ, ಪೆಟ್ಟೆ ಮತ್ತೆ ಪೆಟ್ಟೆ. ಪೂರ್ತಿ ಹೆಸರು ಏನಾಗಿ ಹಾಗಾದ್ರೆ? మీరు కూర్చోండి సార్, ಹೋಗ್ತಾ ಹೋಗ್ತಾ ಹೇಳ್ತೀನಿ ಸರ್. ನೀನೇನು ಹೇಳ್ಬೇಕಾಗಿಲ್ಲ, ನನಗೇನು ಬೇಕಾಗಿಲ್ಲ. ಗಾಡಿ ನಿಲ್ಸು, ನಿಲ್ಸಯ್ಯ ಗಾಡಿನ. నేను ಊಟಿಗೆ ಡ್ರಾಪ್ చేస్తాను సార్. ಯೋ, ನಿನ್ ಹೆಸರು ಹೇಳ್ತಾ ಇದ್ರೆ ಕೇಳೋರ್ಗೆ ನವದ್ವಾರಗಳಲ್ಲೂ ರಕ್ತ ಸುರಿದು ಹೋಗುತ್ತೆ. ಆಮೇಲೆ ಎಲ್ಲಿ ಅಂತ ಸಿಗಿಸ್ಕೊಳ್ಳೋದು ಹತ್ತಿನ ಹೋದಯ್ಯ. ಸರ್ ನಮ್ಮ ಮಾತು ವಿನಂತಿ ಸರ್. ಅವ್ನ ಸಿಗ್ನೇಚರ್ ಹೆಂಗ್ ಮಾಡಿದ್ರೆ ನಿನಗೇನು? ಇಷ್ಟು ಉದ್ದ ಹೆಸರಿಟ್ಕೊಂಡು ಹೆಬ್ಬೆಟ್ಟೆ ಒತ್ಬೇಕಷ್ಟೇ. ಹೋಗಯ್ಯ. ಸರ್ ನಾ ಫುಲ್ ಹೋಗು. ಎಲ್ಲನೇ ಯಾವ್ದು ಗಾಡಿನೇ ಬರ್ತಾ ಇಲ್ಲ. ನನ್ಗೇನ್ರಿ ಗೊತ್ತು ಗಾಡಿ ಬರ್ತಾ ಇಲ್ಲ ಅಂತಂದ್ರೆ. ಗನ್ ತಗೊಂಡು ಶೂಟ್ ಮಾಡಿ ಸಿಗುತ್ತೆ. ಇರೋ ಒಂದು ಬುಲೆಟ್ ಅಲ್ಲೇ ಶೂಟ್ ಮಾಡ್ಬಿಟ್ಟಲ್ಲ. ಈ ಡಮ್ಮಿಗೆ ಏನ್ ಮಾಡೋದು? ಏನು ಮಾಡ್ತಾ ಇದೀಯಾ? ನೋಡ್ತಾ ಇರಂಗೆ. ಆನೆ ಹೋಗ್ತಾ ಇದ್ರೆ ನಾಯಿಗಳು ಬೊಗಳುತ್ತೆ ಅಂತಾರೆ, ಆದ್ರೆ ನಾನ್ ನಾಯಿ ತರ ಬೊಗಳಿಕ್ಕೆ ಆನೆ ಎದ್ದು ಬಿದ್ದು ಓಡ್ತಾ ಇದ್ದೆ. ಇದೆಲ್ಲ ನಾನು ಡಿಸ್ಕವರಿ ಚಾನಲ್ ನೋಡ್ ಕಲ್ತಿದ್ದು. ಆನೆ ಎಲ್ಲ ಕಾರ್ ಬಂತು ಕಣಯ್ಯ. ಯಾವಲ್ಲ ಇವನು? ಸ್ವಾಮಿ ನೋಡ್ಕೊಂಡು ಓಡ್ಸಕ್ಕಾಗಲ್ಲ, ಏನ್ ಹಿಂಗ್ ಓಡಿಸ್ತೀವಿ? ಇವ್ನು ನಮಗ್ ಡ್ರಾಪ್ ಕೊಡಲ್ಲ, ನಾವೇ ಇವನು ಡ್ರಾಪ್ ಕೊಡ್ಬೇಕು. ಫುಲ್ ಟೈಟ್ ಹಾಕ್ಬಿಟ್ಟು ಹತ್ತು ದೇವಪ್ಪಣ, ಹತ್ತು ನಿನ್ ಕಾರ್ ಓಡಿಸಕ್ ಬರ್ತಿದ್ದೆಲ್ಲ. ಆನೇನೆ ಓಡಿಸಿದ್ದೀನಿ. ಸರಿ ನಡಿ. ನೋಡಿ ಸ್ವಾಮಿ, ಸಹನೆ ಇರಲಿ, ತಾಳ್ಮೆ ಇರಲಿ, ಸಮಾಧಾನನೂ ಇರಲಿ.
ಇದಕ್ಕಿಂತ ಮುಖ್ಯವಾಗಿ ಶಾಂತಿಯನ್ನ ಕಾಪಾಡಿ. ನನ್ ಮಗನೇ ಆಕಾಡ್ತಾ ಇದೀವಿ, ಹಿಂಗೆಲ್ಲ ಮಾತಾಡ್ತಿಯಲ್ಲ. ಯಾವಳ ಅವಳು ಶಾಂತಿ ಮೊದಲಪ್ಪನ್ ಕಾಪಾಡೋ. ಇಂಧನ ಮಾಪಕದ ಪಕ್ಕದಲ್ಲಿರುವ ಕೆಂಪು ದೀಪ ಚಾಲನೆಯಲ್ಲಿದೆಯಾ ಪರೀಕ್ಷಿಸಿ. ಅಬ್ಬಾ, ಸದ್ಯ ಇನ್ನೊಂದು ರೆಡ್ ಲೈಟ್ ಉರಿತಾ ಇದೆ. ಅಂದರೆ ಇಂಧನ ಕೂಡ ಈಗಲೋ ಆಗಲೋ ಖಾಲಿಯಾಗುವ ಪರಿಸ್ಥಿತಿ ಇದೆ. ಸರ್ ಕಾಪಾಡಿ ಸರ್, ನಾವೀಗ ಏನ್ ಮಾಡ್ಬೇಕು ಸರ್? ನನ್ನ ಜೊತೆಯಲ್ಲೇ ನಾನು ಏನ್ ಹೇಳ್ತೀನೋ ಅದನ್ನ ನೀವು ಹೇಳಿ. ಏನು? ಹೇ ಭಗವಂತ, ಹೇ ಭಗವಂತ, ನಾವು ಏನೇ ಪಾಪ ಮಾಡಿದ್ರು ನಾವೇನೇ ಪಾಪ ಮಾಡಿದ್ರು ನಮ್ಮನ್ನು ಕ್ಷಮಿಸಿಬಿಡು. ನಮ್ಮನ್ನು ಕ್ಷಮಿಸ್ಬಿಡು. ನಾವು ನಿಮ್ಮ ಪಾದ ಸೇರುತ್ತಿದ್ದೇವೆ. ನಾವು ನಿನ್ನ ಪಾದ. ಇಷ್ಟನೋ ಕಷ್ಟನೋ ನಾವೆಲ್ಲ ಒಂದು ದಿನ ಆ ಶಿವನ ಪಾದ ಸೇರ್ಲೇಬೇಕು. ಆದರೆ ಈ ಸಾವು ನಮಗೆಲ್ಲರಿಗೂ ಒಂದು ಕೊಡುಗೆಯನ್ನ ಕೊಟ್ಟಿದೆ, ಅದೇ ಬದುಕು. ಈ ಸಾವು ಎಷ್ಟು ವಿಚಿತ್ರವೆಂದರೆ ಮುಂದೆ ಇದ್ರೂ ಕಾಣೋದಿಲ್ಲ, ಹಿಂದೆ ಬಂದ್ರೂ ಗೊತ್ತಾಗಲ್ಲ. ಅದು ಗೊತ್ತಾಗುವಷ್ಟರಲ್ಲಿ ನಾವು ಸಾವಿಗೆ ತುಂಬಾ 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 ನಾವು ಸಾವಿಗೆ ತುಂಬಾ ಹತ್ರ ಆಗ್ತೀವಿ. ಏನೇ ಆದ್ರೂ ನಾವು ಸಾವಿನ ದವಡೆಯಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಎಲ್ಲೇ ಬಚ್ಚಿಟ್ಕೊಂಡ್ರು ಸಾವು ನಮ್ಮನ್ನ ಕೈ ಬೀಸಿ ಕರೀತಾ ಇರುತ್ತೆ. ಸದಾ ನಿಮ್ಮ ಸೇವೆಯಲ್ಲಿ. ಎಕ್ಸ್ಕ್ಯೂಸ್ ಮೀ. ಹಲೋ 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 ಹಲೋ, ನಿಮ್ ಬಸ್ಸು ನಿಮ್ ಮಕ್ಕಳು ನಿಮ್ಮನ್ನ ಊಟಿ ತನಕ ತಲುಪಿಸಾಯ್ತು. ಓಕೆ, ಬರ್ತೀವಿ, ಬಿಟ್ಬಿಡಿ. ಏನು ಬೇಗ ಹೇಳು. ಸಾರಿ, ನಿಮ್ಗೆ ತುಂಬಾ ತೊಂದರೆ ಕೊಟ್ಟು. ಅಯ್ಯೋ, ಅಷ್ಟೊಂದು ದೊಡ್ಡ ಅದ್ರ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡ್ಬೇಡಿ. ಅವ್ರು ನನಗೆ ಹೇಳ್ತಾ ಇದ್ದಾರೆ ಅನ್ಸುತ್ತೆ. ಓಕೆ, ಹೊಡಿ ಅತ್ತ ಗಾಡಿ. ಅತ್ತಯ್ಯ, ಮೊದ್ಲೇ ಲೇಟ್ ಆಗಿದೆ. ನಮ್ ಗಾಡಿನ ಸಿಟಿ ಟ್ಯಾಕ್ಸಿ ಮಾಡ್ಕೊಂಡ ನೀನು. ಹತ್ತು. ಅಂಕಲ್ ಬಾಯ್ ಹೇಳಿ. ಗಾರ್ಡನ್ ಪ್ಲೀಸ್ ಫಾಸ್ಟ್. ಏನೋ ಏನೋ 20 ಕೋಟಿ 20 ರೂಪಾಯಿ ರೇಂಜ್ ಹೋಗ್ತಾನಲ್ಲ, ಧ್ಯಾನ ಮಾಡ್ಕೊಂಡು ಓಡಿಸ್ತಾ ಹೋಗ್ತಾನೋ. ಹಿಂದಿಲ್ಲ ಇಂಗ್ಲಿಷ್ ಅಲ್ಲ, ಹೇಳೋ ಅವ್ನಿಗೆ, ಹೇಳೋ. ಅಪ್ಪ, ಊಟಿ 4 ಕಿಲೋಮೀಟರ್. ಊಟಿ ಗಾರ್ಡನ್ ಅಲ್ಲಿ ದೊಡ್ಡ ಎಮ್ಮು. ಆ ಎಮ್ ಕೆಳಗೆ 20 ಕೋಟಿ ದುಡ್ಡು ಸೆಟ್ಲ್ ಆಗ್ಬಿಡ್ತೀನಿ. ಅಯ್ಯೋ ಮಗ, ಆ ದೊಡ್ಡ ಅಮ್ಮ ನೋಡಕ್ಕೆ ಅವಳೆ ನನಗೆ ಅಡ್ಜಸ್ಟ್ ಆಯ್ತವಳ. ನಾನು ಹೇಳಿದ್ದು ದೊಡ್ಡ ಅಮ್ಮನ ಬಗ್ಗೆ ಅಲ್ಲ, ದೊಡ್ಡ ಎಮ್ಮು. ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾರ್ಡ್ವೇರ್ ಶಾಪ್ ಬಾಜು ಗಾಡಿ ಸ್ಟಾಪ್ ಕರೋ. ಗುಗ್ಲಿ ಪಿಕಾಸಿ ಲೇನಾ ಹೈ. ಕರ್ಕೊಳಕ್ಕೆ ಆಗ್ಯಾಕೆ ಬಂದ್ಕರ ಹೇಳೋಕೆ 20 ಕೋಟಿ ಕತ್ತಲ ಕೈ ಬಂದೆ ಆಗ್ಬಿಟ್ಟು ನಿನ್ಗೆ ಅಪ್ಪನ ಮಾಡ್ಬಿಡ್ತೀನಿ. ಮಗ, ಈ ಡಾಕು ದೇವಪ್ಪನಿಗೆ ಎಲ್ಲ ಗೊತ್ತು. ಈ ಎಮ್ಮೆ ಹೆಂಗಿರ್ತದೆ? ಹುಡುಕ್ರಿ ಅನ್ಎಜುಕೇಟೆಡ್. ನೀನಾ ಸಿಕ್ತಾನ ಎಮ್ಮು? ಎ ಬಿ ಸಿ ಇದೇ ಸಿಕ್ತಿಲ್ಲ. ಎಮ್ಮೆಲಿನ ನಾವು ಹುಡುಕ್ತಿರೋದು ಎಮ್ಮು ಕಣ. ಎ ಬಿ ಸಿ. ಅವನು ಯಾರ ಡ್ರೆಸ್ ನೋಡಿದ್ರೆ ಗೊತ್ತಾಗೋದಿಲ್ವನ? ಯಾವನ ಮಾಲೆ ಇರ್ಬೇಕು. ಅಯ್ಯಪ್ಪ, ಮೈಯಲ್ಲಿರೋ ನೀರೆಲ್ಲಾ ಬಂದ್ಬಿಡ್ತು. ಅದು ಎಮ್ ಸಿಗ್ತಾ ಇಲ್ವಲ್ಲ, ಎಲ್ಲಿ ಹುಡ್ಕೋದು? ಸಾಕ್. ಈ ಕಡೆ ಇರ್ಬೋದಾ? ಈ ಕಡೆ. ಹೌದು, ಇನ್ನೊಂದು ಚೀರಿತ್ತಲ್ಲ, ಎಲ್ಲೋಯ್ತು? ಯಾರಪ್ಪ ಇದು? ಯಾಕಲ ಎದುರಿಸ್ತೀಯ? ಎಮ್ ಸಿಗ್ತೇನ್ರಿ. ಎಮ್ ಸಿಗ್ಲಿಲ್ಲ,
3 ಜನ ಯಾರು ಸಿಕ್ರು. 3 ಜನನ ಯಾರದು? ಬನ್ನಿ ಬನ್ನಿ. ಇವನ್ ಯಾವನಪ್ಪ? ರಾಮೇಶ. ಕಾಮೇಶನ. ಹ್ಮ್. ಇವನ್ ಯಾವನಯ್ಯ? ಹೆಸಲ ಎಲ್ಲ ಕಾಮೇಶ ಅಂತ. ಕಾಮೇಶ ಅಲ್ಲಯ್ಯ, ನೋಡಲಿ. ಶ್ಯಾಮ್ ಶ್ಯಾಮ್. ಈ ಅಪ್ಪ ಯಾರ್ ಕಡೆಯ? ನಿನ್ನ ಹೇಳಿಲ್ವಾ? ಏನ್ ಹೇಳಿದೆ ನೀ ತಲೆ? ಅದ್ ನೋಡಲಿ. ಸೋಮನಾಥ್ ಅಂಕಲ್ ಇವ್ರು ಯಾಕೆ ಇಲ್ಲಿ ಬಂದ್ರು? ನನಗೇನ ಗೊತ್ತು? ಈಗ ಇವನ್ ಯಾವನಪ್ಪ? ರಾಮ. ಅಯ್ಯೋ ನನ್ನ ಕರ್ಮಾನೆ. ಕೈಂಡ್ ಅಟೆನ್ಷನ್ ಪ್ಲೀಸ್. ನೀವೆಲ್ಲ ಇಲ್ಲೇ ಬಚ್ಚಿಟ್ಕೊಂಡಿದ್ದೀರ ಅಂತ ಗೊತ್ತಿದೆ, ದಯವಿಟ್ಟು ಆಚೆ ಬನ್ನಿ. ಆಚೆ ಬನ್ನಿ. ಏಯ್, ನೀನ್ ಈ ಮಾಲಿ ಜೊತೆ ಏನೋ ಮಾಡ್ತಿದ್ಯಾ? ಏಯ್, ಇವ್ರು ಡಾಕು ದೇವಪ್ಪನು ನಡೆದಾಡೋ ಕರೆಂಟ್ ಮುಟ್ಟಿದ್ರೆ ಶಾಕು. ಎಲ್ಲಿ ಹೊಡಿಲ ಇಲ್ಲ? ಹೊಡೆದ್ ಬಿಟ್ಟಲ್ಲಪ್ಪ. ನಾನು ಹೇಳಿದ್ ಶಾಕು. ನೀ ಯಾಕೋ ಇಂತ ಬಿಲ್ಡಪ್ ಗಳೆಲ್ಲ ಕೊಡ್ತೀಯ? ಒಬ್ಬ ಡಾಕು ಅನ್ನೋ ಭಯ ಭಕ್ತಿಯಿಂದ ಹೊಡೆದ್ ಬಿಟ್ಟಲ್ಲ. ಬಂದು ಒಕ್ಕರ್ಸಿದ್ರು ನೋಡು 3 ಜನ ಪೀಡೆಗಳು. 3 ಯಾಕೆ 4 ಅಂತ ಹೇಳು. ನಿನ್ನೆಲ್ ಬಿಟ್ಕೊಂಡೆ. ಯಾಕೆ ಚೆನ್ನಾಗಿರಲ್ಲ ಇದೆಲ್ಲ? ನೀವೇ ಕಿತ್ತಾಕ್ತೀರಾ? ನಾನು ನೀವು ಎಲ್ಲ ಸೇರಿ ಕಿತ್ತಾಕಣ. ನಾವೆಲ್ಲ ಕಿತ್ತಾಡೋದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಕಿತ್ತಾಕೋದ್ರ ಬಗ್ಗೆ ಅಲ್ಲ. ಕಿವಿ ಬೇರೆ ಕೇಳ್ತಾ ಇಲ್ಲ. ನನ್ನನ್ನು ಏನ್ ಮಾಡ್ಬೇಕು ಅಂತಿದ್ಯಾ? ಅಜ್ಜಯ್ಯ ಬಾಯಿ ನೋಡಿ, ಬಿಗ್ ಗೇಮ್ ಯಾರಿಗೆ ಸಿಕ್ಕಿದ್ರು ದುಡ್ಡನ್ನ ಒಬ್ಬನೇ ಹೊತ್ಕೊಂಡು ಹೋಗಕ್ ಆಗೋದಿಲ್ಲ. ಆಗುತ್ತಾ? ಆಗುತ್ತಾ? ನಾನ್ ಮಾತಾಡಲ್ಲ. ಹಾ, ಒಟ್ಟಿಗೆ ಮುಡ್ಕೋಣ, ದುಡ್ಡನ್ನ ಒಟ್ಟಿಗೆ ಹಂಚ್ಕೊಳ್ಳೋಣ. ಇದಪ್ಪ ಮಾತು ಅಂತಂದ್ರೆ ಏನೋ ಗಂಟು. ಆಯ್ತು ಸ್ವಾಮಿ. ನಡಿ. 20 ಕೋಟಿ ಹೋಗ. ಹುಡ್ಕಿ ಸಾಕಾಯ್ತು. ಅಯ್ಯೋ. ದೊಡ್ಡ ಎಲ್ಲಿದ್ಯಪ್ಪ? ಇಲ್ಲೇ ಎಲ್ಲೋ ಇರುತ್ತೆ. ಆ ಶಾಸ್ತ್ರಿ ಹೇಳ್ತಾ ಇದ್ದ, ದೊಡ್ಡ ಎಮ್ಮಂತ. ಅದೇನೆ ನಮ್ ಗ್ರಾಚಾರಕ್ಕೆ ಪಕ್ಕದಲ್ಲಿದ್ರು ನಮ್ ಕಣ್ಣ ಕಾಣಿಸೋದಿಲ್ಲ. ಸರಿ ಕಣ್ಬಿಟ್ಟು ಹುಡುಕ್ರು. ಮೈಲಾರಿ, ಸುಮ್ನೆ ನಿಂತ ಜಾಗದಲ್ಲಿ ಮಾತಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಅಂಕಲ್, ನೀವ್ ಆ ಕಡೆ ಹುಡ್ಕಿ. ಅಂಕಲ್, ನೀವಿಬ್ರು ಈ ಕಡೆ ಹುಡ್ಕಿ. ಏ ಬಾರ. ಹುಡ್ಕೋ. ಹೋಗಪ್ಪ. ಏನ ನೋಡ್ತಿದ್ಯಾ? ಅದು ಅಯ್ಯ ಎಮ್ಮಲ್ಲ. ನಡಿ ದೇವಪ್ಪಣ್ಣ, ಇಲ್ಲಿ ನೋಡಿಲಿ. ಎಂಬಲ್ಲ ಕಣ್ಣ ತಿಂತಿ ನಾಮ ಅಲ್ವಲ್ಲ. ಹೋಗ್ಲಾ ಹುಡುಕ್ಲಾ. ಏನೋ ಬೊಗಳದ ಶಾಸ್ತ್ರಿ, ಅವನ್ ಮಾತ್ ನಂಬ್ಕೊಂಡ್ ಬಂದು ಇಲ್ಲಿ ಪರದಾಡ್ತಿದೀವಲ್ಲ. ಅಯ್ಯೋ, ಏ ಹೋಗ್ಲಿ ಬಿಡು, ಕಾಗೆ ಮೇಲೆ ಆಮೇಲೆ ಸೇಡ್ತಿರ್ತು. ಇದುವರೆಗೂ ಎಮ್ಮು ಅಂತಿದ್ದೆ, ಈಗ ಹೆಚ್ಚಾದ ಕಡೆಯ ಬಿಟ್ಟಂದ್ರೆ M for money. ಇವನೇ ಅವನಲ್ಲೇ. ಅವನು ನಿನ್ ಮುಂದೆ ಜುಜುಬಿ. ಹೋಗ ಆವಾಜ್ ಹಾಕು. ಏಯ್, ನೀನೇ ಅವನಲ್ಲೇ? CM PM ಇಲ್ಲ ರಾಷ್ಟ್ರಪತಿನ ಇಲ್ಲ ಅದಕ್ಕಿನ ಮೇಲೆ? ಹೋಗ. ನೀನು ಸಿಕ್ಕಿದಾಗಿಂದ ಈ ಡಾಕು ದೇವಪ್ಪ ಅಂದ್ರೆ ಯಾರಿಗೂ ಭಯನೇ ಇಲ್ಲ ನೋಡು. ಅವ್ರಿಗೆ ಸರಿಗ್ ನಿಮ್ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಇನ್ನೊಂದ್ಸಲ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸರ್, ಇವರು ನೋಡಿ ಸರ್, ಈ ಪೂರ್ತಿ ಹಣನ ನೀವೊಬ್ರೆ ತಗೊಂಡೋಗೋದಕ್ಕೆ ನಾವು ಬಿಡೋದಿಲ್ಲ. ನಾವು ಬಿಡೋದಿಲ್ಲ. ಪೂರ್ತಿ ಹಣ ನನ್ನೊಬ್ನಿಗೆ ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬನ್ನಿ ಸರ್. ಮೊದಲು ಅಗೀರಿ, ಆಮೇಲೆ ಹಂಚ್ಕೊಳ್ಳೋ ವಿಷಯ. ಸೂಪರ್ ಓಕೆ. ಕೊಡು. ಬೇಡ ಸರ್, ನಾನು ನೇಗ್ಲು ಓದ್ತಾ ರೈತ, ನಾನು ಆಗಿದ್ದೀನಿ ಬಿಡಿ ಸರ್. ನಾನ್ ಕೇಳ್ತಾ ಇರೋದು ಮೊಬೈಲ್. ನನ್ ಫೋನಲ್ಲಿ ರೋಮಿಂಗ್ ಫೆಸಿಲಿಟಿ ಇಲ್ಲ ಸರ್. ನಂದು ನಿಮ್ದ ಜೋಬಲ್ಲಿದೆ.
ಕಳ್ಳ ಆಮೇಲೆ ಹೇಳ್ತೀನಿ. ಹೋಗಿರಿ ಹೋಗಿ. ನೇಗಿಲು ಹಿಡಿದು ಹೊಲದಲ್ಲಿ ದುಡಿವ ಉಳುವ ಯೋಗಿಯ ನೋಡಲಿ. ಆಗಿರ್ಲ ಬಚ್ಚತ್ತಾವ ಆಗಿರ್ಲ ಅಂದ್ರೆ ಆಡ್ ಬೇರೆ ಹೇಳ್ತಾವ್ರೆ. ನನ್ನ ಶಿಷ್ಯಂದ್ರೆ ಏನಾದ್ರು ಇಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಆಗದ್ ಬಿಸಾಕಿರೋರು. ಆಗಿರ್ರಿ ನಂಗೆ 100 ರೂಪಾಯಿ ಕಡಿಮೆ ಕೊಡ್ರಪ್ಪ. ಅಯ್ಯ ಬೀದರಲ್ಲಿ ಬಾವಿ ತೊಡ್ದಂಗ ಆಯ್ತಪ್ಪ. ನಂಗೊಂದು 50 ರೂಪಾಯಿ ಕಡಿಮೆ ಕೊಡಿ ಸರ್, ನನ್ ಮಗ ಆಗಿತ್ತ ಅಂತ. ಆಗಿರ್ಲ ಬೇಗ ಬೇಗ. ಏಯ್ ಭಯೋತ್ಪಾದಕ, ಏನ್ ಸ್ವಾಮಿ? ಏನ್ ಸುತ್ತಿ ಹೇಳ್ಕೊಂಡು ಹಳ್ಳ ಆಗಿತ್ತಾ ಇದೆ, ಗುಂಡಿ ಮುಚ್ತಾ ಇದ್ವಿ. ಎತ್ತು ಮೇಲೆ ಐಸ, ಚೆಂಡು ಮೇಲೆ ಐಸ. ಏಯ್, ಈ ಕಡೆ ನಾನು ಹೇಳ್ದೆ ಈ ಕಡೆ ಅಂತ, ಬಂದ್ರ ಆ ಕಡೆ ಹೋಗೋಣ. ಏನ್ ಕಿತ್ತಾಡ್ತಾ ಇದ್ದೀರಾ? ಬರ ಈ ಕಡೆ. ಮೈಲಾರಿ ಎದ್ದೇಳು ಮೈಲಾರಿ. ಬಾಯಿ ಕಡೆ ತೆಳದ್ನಲ್ಲ, ಚಡಿಗೋಗ್. ಇದ್ರಲ್ಲಿ ಒಂದ್ ಭಾಗ ಸೋಮನಾಥ್ಗೆ, ಇದ್ರಲ್ಲಿ ಒಂದೊಂದ್ ಭಾಗ ಸೋಮನಾಥ್ಗೆ ಕಾಮೇಶ್ಗೆ, ಇನ್ನೊಂದ್ ಭಾಗ ರಾಮ್ಗೆ ಶ್ಯಾಮ್ಗೆ. ಅದೇ ನಮ್ದು ಒಂದ್ ಭಾಗ. ಮಾತಾಡಿರೋ ಪ್ರಕಾರ ನೀವಿಬ್ರು ಒಂದೇ ಯೂನಿಟ್ ತಾನೆ ಏನ್ರಪ್ಪ? ಯಾರು ಹೇಳಿದ್ದು? ನಾನೇ ಬೇರೆ ಅವನೇ ಬೇರೆ, ನಮ್ದು 2 ಯೂನಿಟ್. ಅದ್ಯಾವ್ ಸರಿ ಹೋಗ್ಲಿ ಬಿಡಿ. ಈಗ ನಿಮ್ ಲೆಕ್ಕದಲ್ಲಿ ಇವ್ರ ಕಾರ್ ಬ್ಲಾಸ್ಟ್ ಆಗಿದ್ದಲ್ಲ, ಅದು ದುಡ್ಡು ಕಟ್ಕೊಬಿಡಿ. ಕಾರು ಕಾಮೇಶ್ವರದಲ್ಲ ಸರ್, ಕಾಮೇಶ್ವರ ಅಪ್ಪನ. ಹೌದು ಅದ್ ನೀವೇ ತಾನೆ? ಅಂಕಲ್, ಕಾಮೇಶಿಗೆ ಬರೋ ಭಾಗದಲ್ಲ ದುಡ್ಡು ತಗೊಂಡ್ಬಿಡಿ. ಯಾಕೆ ಗಾಡಿ ಹಾಳು ಮಾಡಿ ನೀವು ತಾನೆ? ನಾನೇ ಕೊಡ್ಲಿ. ಯಾರ್ದು ಗಾಡಿ? ನೀನ್ ಕೊಟ್ಕೋ, ನಾನೇ ಕೊಡ್ಲಿ. ಬ್ಲಾಸ್ಟ್ ಮಾಡಿದ್ ಯಾರು? ಏನು ದುಡ್ಡು ನಂದು 10 ಕೋಟಿ. ಈಗ ದುಡ್ಡಿ ಕಿತ್ತಾಡ್ತಾ ಇರೋದು ಯಾರು? ಅವ್ರು ತಾನೆ? ಹೋಗಿ ನ್ಯಾಯ ಪಂಚಾಯತಿ ಮಾಡ್ಬಿಟ್ಟು ದುಡ್ಡು ತಗೊಂಡೋಗು. ಏನಾಯ್ತು? ನನ್ನ ಮಗನ ಏನಬೇಕು? ನನ್ನ 10 ಕೋಟಿ ಎಲ್ಲಿ? 10 ಕೋಟಿ ಮತ್ತೆ ಎಲ್ಲ ಕಡೆ. ದುಡ್ಡು 20 ಕೋಟಿ. ಆಟೋದಲ್ಲಿ ಬಿತ್ತಲ್ಲೋ. What an entry! This is amazing. We didn't expect this. ಏಯ್, ಏನಿದೆಲ್ಲ? ಹೌದು, ದುಡ್ಡು 20 ಕೋಟಿ. 20 ಕೋಟಿ? ವೆರಿ ಗ್ರೇಟ್. ಥ್ಯಾಂಕ್ಸ್. ಫ್ರೆಂಡ್ಸ್, ಇವರು ಒಂದಲ್ಲ ಎರಡಲ್ಲ 20 ಕೋಟಿ ತಂದಿದ್ದಾರೆ. Give them a big hand. ಹೌದು, 20 ಕೋಟಿ ಇದೆ. ನೀವು 7 ಜನ ಇದ್ದೀರಾ. ಯಾರ್ಯಾರ ಶೇರ್ ಎಷ್ಟು ಅಂತ ಹೇಳ್ತೀರಾ? ನಾನು ಮೈಕ್ ಮುಂದೆ ತನ್ನಿ. ನಂದು 3 ಕೋಟಿ. ನಂದು 3 ಕೋಟಿನೇ. ನಂದು 2 ಯೂನಿಟ್ 6 ಕೋಟಿ. ನಿಮ್ಮಿಬ್ಬರದು ಒಂದೇ ಯೂನಿಟ್ 3 ಕೋಟಿ. ನಂದು 10 ಕೋಟಿ, 1 ರೂಪಾಯಿನೂ ಕಮ್ಮಿ ಇಲ್ಲ. ಮೊದಲು ಹೇಳಿರೋ ಪ್ರಕಾರ ನಂದು 8 ಕೋಟಿ. ಇವತ್ತಿನ ದಿವಸ 1 ರೂಪಾಯಿ ದಾನ ಮಾಡಕ್ಕೂ ಜನ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ಇವರು 5 ಕೋಟಿ ಮೇಲೆ ನಮ್ ಸಂಸ್ಥೆಗೆ 20 ಕೋಟಿ ದಾನ ಮಾಡ್ತಾ ಇದ್ದಾರೆ.
ಹೃದಯವಂತರೇ, ತಮ್ಮೆಲ್ಲರಿಗೂ ನಮ್ಮ ಹೃದಯ ಪೂರ್ವಕ ಸ್ವಾಗತ. ಈ ಅನಾಥ ಮಕ್ಕಳ ಸಂರಕ್ಷಣೆಗೋಸ್ಕರ ಹಣ ಸಂಗ್ರಹಣೆ ಮಾಡೋದಿಕ್ಕೆ ಈ ಕಾರ್ಯಕ್ರಮ ರೂಪಿಸಿದ್ದೀವಿ. ಈ ಮಕ್ಕಳಿಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಮಕ್ಕಳ, ನೀವ್ ಯಾರೂ ಅನಾಥರಲ್ಲ ಅಂತ. ಆದ್ರೆ ನನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಇರ್ಲಿಲ್ಲ. ಇವತ್ತು ನನಗೆಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನನ್ ಮಾತು ಸುಳ್ಳಾಗ್ಲಿಲ್ವಲ್ಲ ಅಂತ. ಎಲ್ಲಿವರೆಗೂ ನಿಮ್ಮಂತ ಮಹಾನುಭಾವರು ಈ ಪ್ರಪಂಚದಲ್ಲಿ ಇರ್ತಾರೋ ಅಲ್ಲಿವರೆಗೂ ಯಾರೂ ಅನಾಥರಲ್ಲ. ನೀವು ಕೊಡೋ ಹಣದಿಂದ ಈ ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟ ಸಿಗುತ್ತೆ, ಇರೋದಿಕ್ಕೆ ಮನೆ ಸಿಗುತ್ತೆ. ಇವರ ಭವಿಷ್ಯ ರೂಪಿಸ್ಕೊಳ್ಳೋದಿಕ್ಕೆ ವಿದ್ಯಾದಾನ ಮಾಡ್ದಾಗುತ್ತೆ. ನಮ್ಮವ್ರು ಯಾರು ಇಲ್ಲ ಅಂತ ತಿಳ್ಕೊಂಡಿರೋ ಈ ಮಕ್ಕಳಿಗೆ ಇನ್ನು ಮೇಲೆ ನೀವೇ ತಾಯಿ ತಂದೆ, ಅವರ ಭಾಗದ ದೇವರು. ಅಂಕಲ್, ನೀವು ಕೊಡೋ ದುಡ್ಡಿಂದ ನನ್ನ ಕಾಲ್ ಆಪರೇಷನ್ ಆಗಿ ನಾನು ನಿಮ್ ತರನೇ ನಡಿಬೋದಲ್ವಾ ಅಂಕಲ್? ನಡೆಯೋದು ಮಾತ್ರ ಓಡ್ತೀಯ. ಅಂಕಲ್, ಇವಳು ನಮ್ನೆಲ್ಲ ನೋಡ್ಬೇಕಲ್ವಾ ಅಂಕಲ್? ಇವಳಿಗೆ ಕಣ್ ಬರುತ್ತಾ ಅಂಕಲ್? ಬರುತ್ತೆ ಪುಟ್ಟ, ಖಂಡಿತ ಬರುತ್ತೆ. ನೀನ್ ಇಡೀ ಪ್ರಪಂಚನೇ ನೋಡ್ತೀಯ. ಇಟ್ಸ್ ಮೈ ಪ್ರಾಮಿಸ್. ಮುಟ್ಟಾಳ, ಏನು ಮಾಡ್ತಿದ್ಯಾ? ಅಪ್ಪ, ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆಯಲ್ಲ, ಇನ್ನೀ ದುಡ್ಡು ಯಾಕೆ? ಇಷ್ಟಕ್ಕೂ ಇದನ್ನ ನಾವೇನ್ ಕಷ್ಟಪಟ್ಟು ದುಡ್ದಿಲ್ವಲ್ಲ. ಈ ದುಡ್ಡಿಂದ ಏನು, ಬರೀ ಆಸ್ತಿ ಮಾಡ್ಬೋದಷ್ಟೇ. ಆದ್ರೆ ಈ ಮಕ್ಳು ಭವಿಷ್ಯ ಉದ್ಧಾರ ಆಗುತ್ತೆ ಅನ್ನೋದಾದ್ರೆ, ಅವ್ರಿಗೆ ಸಂತೋಷ ಸಿಗತ್ತೆ ಅನ್ನೋದಾದ್ರೆ ಯಾಕಪ್ಪ? ಒಬ್ರಿಗೆ ಸಹಾಯ ಮಾಡೋದ್ರಲ್ಲಿರೋ ಸುಖ ನಮ್ಮ ಹತ್ರ 100 ಕೋಟಿ ಇದ್ರೂ ಸಿಗಲ್ಲಪ್ಪ, ಸಿಗಲ್ಲ. ಮುಟ್ಟಾಳ, ದಡ್ಡ, ಅಯೋಗ್ಯ, ಕೆಲ್ಸಕ್ಕೆ ಬಾರ್ದನು ಅಂತ ನಿನ್ ಬೈತಾ ಇದ್ದೆ ಕಣೋ. ಇವತ್ತು ನನ್ನ ಮಗ ಅಂತ ಸಾಬೀತ್ ಮಾಡ್ಬಿಟ್ಟೆ ಕಣೋ, ಸಾಬೀತ್ ಮಾಡ್ಬಿಟ್ಟೆ. ಲೇ, ಈ ಕಾರು, ಬಂಗ್ಲೆ, ದುಡ್ಡು ಯಾವ್ದು ಶಾಶ್ವತ ಅಲ್ಲ ಕಣೋ. ನನಗೆ ನೀನ್ ಶಾಶ್ವತ. ಯಾಕಾಗ್ಲಿ, ನನಗೇನು ಹುಚ್ಚ? ನನಗೆ ಯಾವ ಸೆಂಟಿಮೆಂಟ್ಸ್ ಇಲ್ಲ. ಲೋ ರಾಮು, ಈ ದುಡ್ಡೆಲ್ಲ ಅನಾಥ ಮಕ್ಕಳು ಸಹಾಯಕ್ಕೆ ಕಣೋ. ನಾವು ಅನಾಥರೇ ಅಲ್ವೇನು? ಆ ಅನಾಥ ಮಕ್ಕಳು ನಮ್ ತರ ಕಷ್ಟ ಪಡ್ಬೇಕೇನೋ? ಮೇಲಿಂದ ನಮ್ ತಂದೆ ತಾಯಿ ನೋಡ್ತಾ ಇರಲ್ವಾ? ಲೋ ರಾಮು, ಯಾವಾಗ್ಲೂ ತಗೊಳ್ಳೋದಕ್ಕಿಂತ ಕೊಡೋದ್ರಲ್ಲಿ ಸುಖ ಜಾಸ್ತಿ ಕಣೋ. ಪ್ಲೀಸ್ ಕಣೋ ರಾಮು, ಹೋಗು ಹೋಗು. That's great. ನೀವೆಲ್ಲ ನಾನು ಲವ್ ಮಾಡ್ತೀನಿ ಅಂದಾಗ ನಿಮ್ಮನ್ ಏನು ಅನ್ಕೊಂಡಿದ್ದೆ. ನಿಮ್ಮಲ್ಲಿ ಇಂಥ ಒಳ್ಳೆ ವ್ಯಕ್ತಿತ್ವ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವೆಲ್ಲ ತುಂಬಾ ಒಳ್ಳೆಯವರು. ನಿಮ್ ಮನ್ಸ್ ನೋಯ್ಸಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ನಾನು ನಿಮ್ಮೆಲ್ಲರ ಜೊತೆನೂ ಪರವಾಗಿಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಫ್ರೆಂಡ್ ಆಗಿರಕ್ ಇಷ್ಟಪಡ್ತೀನಿ. ಮತ್ತೆ ಬ್ಯಾಂಕ್ ಹಾಕಲ್ ಇಮ್ಯಾಜಿನೇಷನ್ ಡುಯೆಟ್. ಫ್ರೆಂಡ್ಸ್, ಈ ಕಾರ್ಯಕ್ರಮದ ಚೀಫ್ ಗೆಸ್ಟ್ ಅವರು ಈ ಸ್ಟೇಜ್ ಮೇಲೆ ಬಂದು ನಮ್ ಫ್ರೆಂಡ್ಸ್ಗೆಲ್ಲ ಶುಭಾಶಯಗಳನ್ನ ತಿಳಿಸ್ಬೇಕು ಅಂತ ಹೇಳ್ಕೊತೀನಿ. ಸೊ ಪ್ಲೀಸ್ ವೆಲ್ಕಮ್ ಪೊಲೀಸ್ ಕಮಿಷನರ್ ಆಫ್ ಬ್ಯಾಂಗ್ಳೂರ್, ಮಿಸ್ ಕಿರಣ್ ಬೇಡಿ. ಮೇಡಮ್,
ತಾವು ಈ ಫಂಕ್ಷನ್ಗೆ ಬರ್ತೀರಂತ ಗಂಟುಮುಟ್ಟ ಎಲ್ಲ ರೆಡಿ ಇದೆ ಮೇಡಮ್. ನಾಳೆ ನೋಡ್ತೀನಿ. ನಾನು ನಾಳಿಗ ನಿನಗ್ ಕೊಡ್ತೀನಿ. ಬಾಟ್ಲೆಲ್ಲ ನನಗೆ ಬೇಡಿ ಮೇಡಮ್. ಫುಲ್ ಬಾಟ್ಲ್ ಅಲ್ಲಲೇ, ನಾನ್ ನಿನಗ್ ಕೊಡ್ತೀನಿ. ಅರ್ಥ ಆಗ್ತಿಲ್ಲ. ಅರ್ಥ ಆಗ್ಲಿಲ್ಲ, ಅರ್ಥ ಮಾಡಿಸ್ತೇನೆ. ಮೇಡಮ್ ನಿನಗ ಪ್ರಮೋಷನ್ ಕೊಡ್ತೀನಿ. ಮೇಡಮ್ ತಮಾಷೆ ಮಾಡ್ತಾ ಇದ್ದಾರೆ. ತಮಾಷೆ ಅಲ್ಲಲೇ ಪ್ರಮೋಷನ್. ಥ್ಯಾಂಕ್ ಯು ಮೇಡಮ್. ಸರ್ಕಾರಿ ರೊಕ್ಕನ ಸರ್ಕಾರಿ ಖಜಾನೆ ಕೊಡೋದು ಬಿಟ್ಟು ಈ ಸಂಸ್ಥಾಕ್ಕೆ ಕೊಟ್ಟು ಉಪಕಾರ ಮಾಡಿಯಲ್ಲ. ಐ ಆಮ್ ಪ್ರೌಡ್ ಆಫ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಮ್ಯಾಮ್. ನಿಮ್ ಮೆಂಟಾಲಿಟಿ ನಂಗೆ ಗೊತ್ತಿತ್ತು ಮ್ಯಾಮ್, ಅದಕ್ಕೆ ಎಲ್ಲ ವ್ಯವಸ್ಥೆ ನಾನು ಮಾಡ್ಬಿಟ್ಟೆ. ಗುಡ್. ಥ್ಯಾಂಕ್ ಯು ಮ್ಯಾಮ್. ಸ್ನೇಹಿತರೆ, ಈ ರೊಕ್ಕ ಇದಕ್ಕಿಂತಲೂ ಚಲೋ ರೀತಿನಲ್ಲಿ ಉಪಯೋಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇವರೆಲ್ಲ ಇಂಥ ಚಲೋ ಕೆಲಸ ಮಾಡ್ಯಾರ ಅಂದಾಗ ನೀವೆಲ್ಲ ಚಪ್ಪಾಳೆ ಹಾಕೋದ್ರ ಮೂಲಕ ಇವರನ್ನ ಸ್ವಾಗತಿಸಿ ಆಶೀರ್ವದಿಸಬೇಕು. ಅಡ್ಡಿ ಇಲ್ಲ, ಜೋಡಿ ಮಸ್ತ್ ಅದ. ರಾಮು ನಾವು ಚಿಕ್ಕ ವಯಸ್ಸಿಂದ ಸ್ವಿಮ್ಮಿಂಗ್ ಮಾಡಿದ್ರೆ ಅವನ್ ತರ ಹೈಟ್ ಬರ್ತಿದ್ವಿ. ಆಗ ಅವಳು ನಮ್ಮ ಹತ್ರ ಬರ್ತಿದ್ಲೋ ಏನೋ.